ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು. ಓಕೆ, ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಸ್ವಲ್ಪ ದಿನಗಳ ಮುಂಚೆ ಏನಾಗಿತ್ತು ಅಂದರೆ ಗಿಬ್ಲಿ ಆರ್ಟ್ ಏನಿದೆ ಅದು ಬಂದ್ಬಿಟ್ಟು ತುಂಬಾನೇ ಟ್ರೆಂಡಿಂಗಲ್ಲಿತ್ತು. ಇದನ್ನ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಗಿಬ್ಲಿ ಆರ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ರು. ಗಿಬ್ಲಿ ಆರ್ಟಲ್ಲಿ ನಮ್ಮದು ಫೋಟೋಸ್ನ ಇಮೇಜಸ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಎಲ್ಲರೂ ಬಂದ್ಬಿಟ್ಟು ತುಂಬಾನೇ ಇಮೇಜಸ್ನ ಅಪ್ಲೋಡ್ ಮಾಡಿಬಿಟ್ಟು ತುಂಬಾನೇ ವೈರಲ್ ಆಗ್ಬಿಡ್ತಿದ್ರು ಅಲ್ವಾ. ಅದೇ ರೀತಿ ಇವಾಗ ಬಂದ್ಬಿಟ್ಟು ನ್ಯಾನೋ ಬನಾನಾ 3D ಇಮೇಜಸ್ ಏನಿದೆ ಅದು ಬಂದ್ಬಿಟ್ಟು ತುಂಬಾನೇ ವೈರಲ್ ಆಗ್ತಿದೆ. ಅಲ್ಲಾಗಿರ್ಬೋದು, ಫೇಸ್ಬುಕ್ ಅಲ್ಲಾಗಿರ್ಬೋದು, ಎಲ್ಲಿ ನೋಡಿದ್ರು ಬಂದ್ಬಿಟ್ಟು ಇವಾಗ ಇದೇ ಇಮೇಜಸ್ಗಳು ನಮಗೆ ಕಾಣಿಸ್ತಿದೆ ಅಲ್ವಾ. ಹಾಗಿದ್ರೆ ನೀವೇನ್ ಮಾಡ್ಬೇಕಂದ್ರೆ ನೀವು ಕೂಡ ಇದೇ ರೀತಿ ಟ್ರೆಂಡಿಂಗ್ ಮೇಲೆ ವರ್ಕ್ ಮಾಡಬೇಕು. ಟ್ರೆಂಡಿಂಗ್ ಈ ರೀತಿ ಇಮೇಜಸ್ನೆಲ್ಲ ನೀವು ಕೂಡ ಕ್ರಿಯೇಟ್ ಮಾಡ್ಕೊಂಡು ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಾಗಿರ್ಬೋದು, ಫೇಸ್ಬುಕ್ ಅಲ್ಲಾಗಿರ್ಬೋದು ಅಪ್ಲೋಡ್ ಮಾಡೋದ್ರಿಂದ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬೋದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನ್ಯಾನೋ ಬನಾನಾ 3D ಇಮೇಜಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ಸಿಂಪಲ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ನಾನು ಬಂದ್ಬಿಟ್ಟು 2 ಮೆಥಡ್ ಅನ್ನು ತೋರಿಸ್ತೀನಿ. ಇದರಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೀವು ಮಾಡ್ಕೊಳ್ಬಹುದು. ಓಕೆನಾ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ನೀವು ಕೂಡ ಇದೇ ರೀತಿ ನ್ಯಾನೋ ಬನಾನಾ 3D ಇಮೇಜಸ್ ನ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬಹುದು. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ, ಯೂಸ್ಫುಲ್ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸ್, ಕ್ವಶನ್ ಇದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಮೊದಲು ಬಂದುಬಿಟ್ಟು ನಮಗೆ 2 ಆ್ಯಪ್ ಬೇಕು. ಅದು ಬಂದುಬಿಟ್ಟು ಮೊದಲು ನಾನು ಪ್ಲೇಸ್ಟೋರನ್ನು ಓಪನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಒಂದು ಆ್ಯಪ್ ಬಂದುಬಿಟ್ಟು ಚಾಟ್ ಜಿ ಪಿ ಟಿ ಬಂದುಬಿಟ್ಟು ಇದು ಫ್ರೀ ಆ್ಯಪು. ಈ ಆ್ಯಪನ್ನು ನೀವು ಆರಾಮಾಗಿ ಗೂಗಲ್ ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ, ನೋಡಿ ಇದು ಈ ಚಾಟ್ ಜಿ ಪಿ ಟಿನ ನೀವೇನು ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಮತ್ತು ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಗೂಗಲ್ ಜೆಮಿನೈ, ಇದೆರಡು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಈಗ ನಾನು ಮೊದಲು ಬಂದುಬಿಟ್ಟು ನೋಡಿ ಇಲ್ಲಿ ನಿಮಗೆ ಚಾಟ್ ಜಿ ಪಿ ಟಿ ಏನಿದೆ ಅದನ್ನು ಓಪನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಚಾಟ್ ಜಿ ಪಿ ಟಿಯಲ್ಲಿ ಬಂದುಬಿಟ್ಟು ಯಾವ ರೀತಿ ಅಂದರೆ ನಿಮಗೆ ಏನು ವರ್ಡ್ ಬೇಕು, ಏನು ಬೇಕು ಅದನ್ನು ನೀವು, ನಿಮಗೆ ಬರೆಯೋಕ್ಕೆ ಬರ್ತಿಲ್ಲ, ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮದು ಓನ್ ಸೆಂಟೆನ್ಸಲ್ಲಿ ನೀವೇನು ಹೇಳ್ತೀರಾ ಅದನ್ನು ನಿಮಗೆ ಚಾಟ್ ಜಿ ಪಿ ಟಿ ಈಸಿಯಾಗಿ ಕ್ರಿಯೇಟ್ ಮಾಡಿಕೊಡುತ್ತೆ. ಓಕೆನಾ, ನಾನೀಗ ಬಂದುಬಿಟ್ಟು ಚಾಟ್ ಜಿ ಪಿ ಟಿನ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಿಮಗೆ ಯಾವ ರೀತಿ ಇಮೇಜ್ ಬೇಕು ಅಂದರೆ ಯಾವ ರೀತಿ ಇಮೇಜಿಂದ ನೀವು ಫೋಟೋ ಮಾಡ್ತಿದ್ದೀರಾ ಅನ್ನೋದನ್ನ ನೀವು ಮೊದಲು ಏನು ಮಾಡಬೇಕು, ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರಬೇಕು ಫೋಟೋನ. ಓಕೆನಾ, ನಾನೀಗ ನೋಡಿ ಸಿಂಪಲ್ಲಾಗಿ ನಿಮಗೊಂದು ಫೋಟೋ ತೋರಿಸ್ತೀನಿ. ನೋಡಿ, ನನಗೆ ಈ ಟೈಪಿಂದು ಫೋಟೋ ಬೇಕು. ಈ ಟೈಪ್ ಫೋಟೋನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಇದು ನನ್ನ ಫೋಟೋ ಅಲ್ಲ, ಬೇರೆ ಫೋಟೋ ನಾವು ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ ಆ ಫೋಟೋನ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ರೆ ಸಾಕು. ಈ ರೀತಿ ಫೋಟೋನ ನಾನು ಕ್ರಿಯೇಟ್ ಮಾಡಬೇಕು ನಂದು. ಹಾಗಾಗಿ ಈ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಟೈಪ್ ಮಾಡೋಕ್ಕಾಗಲ್ಲ ಅಂದರೆ ಹೇಳ್ಬೋದು ವಾಯ್ಸ್ ಕೂಡ, ಈ ಮೈಕನ್ನು ಪ್ರೆಸ್ ಮಾಡಿಕೊಂಡು. ನಾನಿಲ್ಲಿ ಏನಂತ ಹೇಳ್ತಾ ಇದ್ದೀನಿ ಚಾಟ್ ಜಿ ಪಿ ಟಿಯಲ್ಲಿ. ಈಗ ನೋಡಿ, ನಿಮ್ಮದೇ ಓನ್ ಸೆಂಟೆನ್ಸಲ್ಲಿ ಇಮೇಜನ್ನು ಹಾಕಿಬಿಟ್ಟು ನೀವು ಈ ರೀತಿ ಟೈಪ್ ಮಾಡ್ಕೊಳ್ಬೇಕು. ನಾನೇನಂತ ಟೈಪ್ ಮಾಡಿದ್ದೀನಿ ಅಂದರೆ, ನನಗೆ ಸೇಮ್ ಇದೇ ಥರದ ಫೋಟೋ ಕ್ರಿಯೇಟ್ ಮಾಡಬೇಕು, ನನಗೆ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಹೇಳಿಬಿಟ್ಟು ನಾನು ಚಾಟ್ ಜಿ ಪಿ ಟಿಗೆ ಸೆಂಡ್ ಮಾಡ್ತಾ ಇದ್ದೀನಿ. ಇನ್ನು ಸೆಕೆಂಡಲ್ಲಿ ನನಗೆ ಚಾಟ್ ಜಿ ಪಿ ಟಿ ಏನು ಮಾಡುತ್ತೆ, ಪ್ರಾಂಪ್ಟನ್ನು ಬರೆದು ಕೊಡುತ್ತೆ. ಓಕೆನಾ, ಈ ಪ್ರಾಂಪ್ಟ್ ಏನಿರುತ್ತೆ ಇದನ್ನು ನಾವೇನು ಮಾಡ್ಬೋದು, ನಾನೀಗ 2 ಮೆಥಡಲ್ಲಿ ಹೇಳ್ಕೊಡ್ತೀನಿ. ಒಂದು, ನೀವು ಈ ಪ್ರಾಂಪ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಚಾಟ್ ಜಿ ಪಿ ಟಿ ಏನು ಬರೆದು ಕೊಟ್ಟಿದೆ ನೋಡಿ, ಈಗ ನನಗೆ 2 ಥರದ ಪ್ರಾಂಪ್ಟನ್ನು ಬರೆದು ಕೊಟ್ಟಿದೆ, ಒಂದು ಇಂಗ್ಲೀಷು, ಒಂದು ಕನ್ನಡ. ಇದರಲ್ಲಿ ನಮಗೆ ಯಾವ್ದು ಬೇಕಾದರೆ ನಾವು ಈ ಇಂಗ್ಲೀಷಲ್ಲಿರುವಂಥ ಈ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಬೇಕು. ಇದನ್ನು ಯಾವ ರೀತಿ ಕಾಪಿ ಮಾಡೋದಂದರೆ ನೋಡಿ, ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಈಗ ನಮಗೆ ಫಸ್ಟ್ ಪ್ರಾಂಪ್ಟ್ ಸಿಕ್ತು. ಇದನ್ನು ಬ್ಯಾಕ್ ಹೋಗಿಬಿಟ್ಟು ನೋಟ್ ಪ್ಯಾಡ್ ಏನಿದೆ ನಮ್ಮ ಫೋನಲ್ಲಿ ಅದರಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಇದು ಫಸ್ಟ್ ಪ್ರಾಂಪ್ಟ್ ಆಯಿತು. ನಿಮಗೆ ಈ ರೀತಿ ಚಾಟ್ ಜಿ ಪಿ ಟಿಯಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಏನಿದೆ ಅದನ್ನು ನಾನು ಪೇಸ್ಟ್ ಮಾಡಿ ಅದನ್ನು ಯಾವ ರೀತಿ ಯೂಟ್ಯೂಬಲ್ಲಿ ಮಾಡೋದು ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಿಡಿ. ಈಗ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ನಾವೇನಾದರೂ ಪೇಸ್ಟ್ ಮಾಡಿದರೆ ಕಮೆಂಟಲ್ಲಿ ಬಂದುಬಿಟ್ಟು ಅದು ಕಾಪಿ ಆಗಲ್ಲ ಅಲ್ವಾ. ಹಾಗಿದ್ದರೆ ನಾನು ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ನಂದು ಯಾವ ವಿಡಿಯೋ, ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋದು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಈಸಿ ಮೆಥಡ್ ಇದು ಬಂದುಬಿಟ್ಟು. ನಾನು ಯಾವ್ಯಾವುದೆಲ್ಲ ಪ್ರಾಂಪ್ಟನ್ನು ಹಾಕಿದ್ದೀನಿ ಅದನ್ನೆಲ್ಲದನ್ನು ನೀವು ಇಲ್ಲಿಂದ ಕಾಪಿ ಮಾಡ್ಕೊಳ್ಬೋದು. 2 ಟೈಪಿಂದು ಪ್ರಾಂಪ್ಟನ್ನು ಹಾಕಿರ್ತೀನಿ, ನೀವು ಅದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಂದು ಯೂಟ್ಯೂಬ್ ಚಾನಲ್ ಏನಿದೆ ಅದು ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಇಲ್ಲಿಂದ ಆರಾಮಾಗಿ ನೀವು ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಳ್ಬೋದು. ಹಾಯ್ ಹಲೋ ಫ್ರೆಂಡ್ಸ್,
ಈಗ ನೋಡಿ ನಾನು ಎಕ್ಸಾಂಪಲ್ಗೆ ಬೇರೆ ವಿಡಿಯೋ ತೋರಿಸ್ತಾ ಇದ್ದೀನಿ, ನೀವು ಈ ವಿಡಿಯೋನೇ ತೊಗೊಳ್ಬೇಕು. ಓಕೆನಾ, ನಾನು ಇವಾಗ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನೇ ತೊಗೊಳ್ಬೇಕು ನೀವು. ಇಲ್ಲಿ ನೋಡಿ ಈಗ ನಂದು ಡಿಸ್ಕ್ರಿಪ್ಷನ್ ಏನಿದೆ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನೀಗ ಇಲ್ಲಿ ಪ್ರಾಂಪ್ಟನ್ನು ಹಾಕಿದರೆ ಈ ಪ್ರಾಂಪ್ಟನ್ನು ನೀವು ಕಾಪಿ ಮಾಡ್ಕೊಳ್ಬೋದು. ಇದು ಪ್ರಾಂಪ್ಟ್ ಅಲ್ಲ, ನಾನು ಎಕ್ಸಾಂಪಲ್ ತೋರಿಸ್ತಿರೋದು ನೋಡಿ. ಈ ರೀತಿ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಇಲ್ಲಿಂದ ಕಾಪಿ ಆಗುತ್ತೆ. ಓಕೆನಾ, ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಈಗ ನಾನು ಹಾಕಿರೋ ಪ್ರಾಂಪ್ಟನ್ನು ತೊಗೊಳ್ಬೋದು, ಇಲ್ಲಾಂದರೆ ChatGPT ಇಂದ ನೀವೇ ಓನಾಗಿ ಯಾವ ಟೈಪ್ ಬೇಕಾದನ್ನು ಮಾಡ್ಕೊಳ್ಬೋದು. ಈಗ ನಮಗೆ ಪ್ರಾಂಪ್ಟ್ ಸಿಕ್ಕಾಗಿದೆ. ಈಗ ನಾವು ಯಾವ ರೀತಿ ಇಮೇಜಸ್ನ ಕ್ರಿಯೇಟ್ ಮಾಡೋದು ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಈಗ ನಾವೇನು ಮಾಡಬೇಕು, ಇಲ್ಲಿಂದ ಬ್ಯಾಕ್ ಬಂದುಬಿಟ್ಟು ನಮ್ಮದು ಗೂಗಲ್ ಜೆಮಿನೈ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಈಗ ಗೂಗಲ್ ಜೆಮಿನೈಗೆ ಹೋಗಿಬಿಟ್ಟು ನಾವು ChatGPT ಇಂದ ತೊಗೊಂಡ್ವಲ್ಲ ಆ ಪ್ರಾಂಪ್ಟ್ ಅಥವಾ ನಾನು ಹಾಕಿರುವಂಥ ಪ್ರಾಂಪ್ಟ್ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಾಂಪ್ಟಲ್ಲಿ ನೀವು ಮಾಡಬೇಕಂತ ಇದ್ದೀರಾ, ಆ ಪ್ರಾಂಪ್ಟನ್ನು ಇಲ್ಲಿಗೆ ಪೇಸ್ಟ್ ಮಾಡಬೇಕು. ಓಕೆನಾ, ಅದಕ್ಕೂ ಮುಂಚೆ ಪ್ಲಸ್ ಮಾರ್ಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡಿ. ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಮ್ಮದು ಯಾವ ಇಮೇಜನ್ನು ನಾವು ಮಾಡಬೇಕಂತ ಇದ್ದೀವಿ ಆ ಟೈಪು ಅದನ್ನು ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಇಮೇಜ್. ಓಕೆನಾ, ಈಗ ನಾನು ಬಂದುಬಿಟ್ಟು ನಂದು ಈ ಇಮೇಜನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ರಾಂಪ್ಟನ್ನು ಇಲ್ಲಿಗೆ ನಾವು ಪೇಸ್ಟ್ ಮಾಡಬೇಕು. ಈಗ ನೋಡಿ ನಾನು ನಂದು ಪ್ರಾಂಪ್ಟ್ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಪ್ರಾಂಪ್ಟ್ ಆದಮೇಲೆ ಅದ್ರ ಕೆಳಗಡೆ ನೀವು ಟೈಪ್ ಮಾಡಬೇಕು. ಏನಂತ, ಕ್ರಿಯೇಟ್ ಫೋಟೋ ಅಂತ, ಕ್ರಿಯೇಟ್ ಫೋಟೋ ಅಥವಾ ಕ್ರಿಯೇಟ್ ಇಮೇಜ್ ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಸೆಂಡ್ ಮಾಡಿ. ಈಗ ವಿತಿನ್ ಅ ಸೆಕೆಂಡಲ್ಲಿ ನಮಗೆ ಬಂದುಬಿಟ್ಟು ಗೂಗಲ್ ಜೆಮಿನೈ ಏನಿದೆ ಅದು ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆನಾ, ನೋಡಿ ಇಲ್ಲಿ ನಮ್ಮದು ಇಮೇಜ್ ಬಂದುಬಿಟ್ಟು ಕ್ರಿಯೇಟ್ ಆಗ್ತಿದೆ. ಇದು ಬಂದುಬಿಟ್ಟು ತುಂಬಾ ಸ್ವಲ್ಪ ನಮ್ಮದು ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ನಮ್ಮದು ನೆಟ್ವರ್ಕ್ ಫಾಸ್ಟ್ ಇದೆ ಆ ರೀತಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ನಮ್ಮದು ನೆಟ್ವರ್ಕ್ ಏನಾದರೂ ಸ್ಲೋ ಇದ್ದರೆ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ. ಓಕೆನಾ, ಏನಕ್ಕಂದರೆ ಈಗ ಆಲ್ಮೋಸ್ಟ್ ಎಲ್ಲ ಜನನು ಇದನ್ನು ಟ್ರೈ ಮಾಡ್ತಿರೋದ್ರಿಂದ ನೆಟ್ವರ್ಕ್ ಬ್ಯುಸಿ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ನಂದು ಸೇಮ್ ಟು ಸೇಮ್ ಇಮೇಜ್ ನನಗೆ ಯಾವ ಟೈಪ್ ಬೇಕಿತ್ತು ಆ ರೀತಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ನೋಡಿ ಈಗ ಯಾವ ರೀತಿ ಈಸಿ ಮೆಥಡಲ್ಲಿ ನಾವು ಮಾಡ್ಕೊಳ್ಬೋದು ಅಂತ. ಈಗ ಜಸ್ಟ್ ಇದನ್ನು ಕ್ಲಿಕ್ ಮಾಡಿಕೊಂಡು ಈ ರೀತಿ ನೋಡಿ ಇಲ್ಲಿ ಡೌನ್ಲೋಡ್ ಸಿಂಬಲ್ ಏನು ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋದು. ಓಕೆನಾ, ಓಕೆನಾ ಫ್ರೆಂಡ್ಸ್, ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಹೋಗೋಣ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಂಪ್ಟ್ ಅಂದರೆ ನಾನೀಗ ಡಿಸ್ಕ್ರಿಪ್ಷನಲ್ಲಿ ನಾನು ಬಂದುಬಿಟ್ಟು ಸೇಮ್ ಇಮೇಜನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಆದರೆ ಪ್ರಾಂಪ್ಟ್ ಬಂದುಬಿಟ್ಟು ಬೇರೆ ಹಾಕ್ತಾ ಇದ್ದೀನಿ. ನಂದು ಸೆಕೆಂಡ್ ಪ್ರಾಂಪ್ಟ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ಓಕೆನಾ, ಈ ಪ್ರಾಂಪ್ಟ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೇಮ್ ಪ್ರೊಸೆಸಲ್ಲಿ ಗ್ಯಾಲರಿಗೆ ಹೋಗ್ತಾ ಇದ್ದೀನಿ. ಗ್ಯಾಲರಿಗೆ ಹೋಗಿಬಿಟ್ಟು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ ನನಗೆ ಬಂದುಬಿಟ್ಟು ಈ ಇಮೇಜನ್ನು ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದೆ ಅಂತ. ಸೇಮ್ ಟು ಸೇಮ್ ನಾನು ಅದೇ ಪಿಕ್ಚರನ್ನು ಹಾಕಿದ್ದೀನಿ. ನೀವು ಬೇರೆ ಕೂಡ ಹಾಕಿ ಕ್ರಿಯೇಟ್ ಮಾಡಿ ನೋಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನನಗೆ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಜೆಮಿನೈ ಅಂತ. ಓಕೆನಾ, ಇದನ್ನು ಕೂಡ ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ನೀವು ಕೂಡ ಈ ರೀತಿ ನಾನು ಹಾಕಿರುವಂಥ 2 ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು ನ್ಯಾನೋ ಬನಾನಾ 3D ಇಮೇಜಸ್ನ ಕ್ರಿಯೇಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾದರೂ ಹಾಕಿಬಿಟ್ಟು ನಿಮ್ಮ ಫೋಟೋಸ್ನ ವೈರಲ್ ಮಾಡ್ಕೊಳ್ಬೋದು. ಓಕೆನಾ, ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಬೇರೆ ಟೈಪ್ ಯಾವುದಾದ್ರೂ ವೀಡಿಯೋ ಮಾಡಬೇಕು ಅಂತ ಇದ್ದರೆ ನಿಮಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ.